ಅವ್ರ ವಿರೋಧಿಗಳು ಇಲ್ಲಲ್ರಿ ಅವ್ರಿಗೆ 76 ವಯಸ್ಸಾಯ್ತು, ಅವ್ರನ್ನ ಹೆಂಗೆ ಬಿಡ್ತೀರಿ ನೀವು ಅನ್ನುವಂಥ ಮಾತು. ಅವ್ರಿಗೆ ಹೆಂಗೆ ನೀವು ಪಟ್ಟು ಕಟ್ತೀರಿ ಅಧ್ಯಕ್ಷ ಸ್ಥಾನ? ಓಡಾಡಬೇಕಾಗ್ತದೆ, ಭೇಟಿ ಆಗಬೇಕಾಗ್ತದೆ, ಒಂದಲ್ಲ ಎರಡಲ್ಲ, ಸಣ್ಣ ಕೆಲಸ ಅಲ್ಲ ಪಕ್ಷವನ್ನು ಕಟ್ಟೋದು. ಅವ್ರಿಗೆ ಕಟ್ಟೋದ್ರಿಂದಾಗಿ ಇನ್ನಷ್ಟು ಅದು ಏನಪ್ಪ ಅಂದ್ರೆ BJP ವೀಕ್ ಆಗ್ತದೆ, ಇನ್ನೂ ಸ್ಟ್ರಾಂಗ್ ಆಗೋಲ್ಲ. ಅದು ಒಂದು ದೊಡ್ಡ ಮತ್ತೊಂದು ವಾದ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಇದೇ ಸಂದರ್ಭದಾಗ ಬೊಮ್ಮಾಯಿ ಅವರು ಸಹಿತ ಅಡ್ಜಸ್ಟ್ಮೆಂಟ್ ತಾನು ಯಾಕೆ ಆಗಬಾರ್ದು ಅಂತೇಳಿ ಧೈರ್ಯಕ್ಕೆ ಹೋಗಿ ಬಂದಾರ ಸುದ್ದಿಗಳಿದ್ದಾವೆ. ಅವರು ಮಾತಾಡಿದಾರ, ಏನು ನಡೆದ ಚರ್ಚೆ ತನಗೆ ಕೊಡ್ರಿ ಅನ್ನುವಂಥ ಮಾತು. ಅಂದ್ರೆ ಇನ್ನೂ ಇದು ವ್ಯವಹಾರ ಅಂದ್ರೆ ಅಧ್ಯಕ್ಷ ಸ್ಥಾನದ ಗಾತ್ರ ನಮ್ಮ ಮುಗಿದಿಲ್ಲ ಅಂತ. ತಟಸ್ಥ ಬಣದಲ್ಲೂ ನಾವು ಅಧ್ಯಕ್ಷರಾಗಬೇಕಂತೇಳಿ ಭಿನ್ನ ಬಣದವ್ರಂತೆ ಮೊದಲು ಅವರು ವಿರೋಧ ಮಾಡ್ತಾಯಿದ್ದಾರೆ. ಅವ್ರು ಬೇಡ, ಬೇರೆದವ್ರು ಯಾರು ಬೇಕಾದ್ರೆ ಅವ್ರು ಆಗಿರಲಿ ಎನ್ನುವಂಥ ಮಾತು. ಈ ಸಂದರ್ಭದಾಗ ಈ ನಡಕ ಇಂಥ ಎಲ್ಲ ಮಾತಾಡೋ ವಿಷಯಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟವಾಗಿ ಹೇಳಿದರು. ಏನಪ್ಪ ಅಂತಂದ್ರೆ ಪಕ್ಷದ ಯಾವುದೇ ನಾಯಕರು ಬಹಿರಂಗ ಹೇಳಿಕೆಯನ್ನು ನೀಡಬಾರ್ದು. ಒಂದು ವೇಳೆ ಯಾರಾದರೂ ಅಂತ ಹೇಳಿಕೆಯನ್ನು ನೀಡಿದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತ ಪ್ರಹ್ಲಾದ್ ಜೋಶಿ ಅವರು ಎಚ್ಚರಿಕೆ ಕೊಟ್ಟಿದ್ದರು. ಇಷ್ಟು ಹೆಸರು ಕೊಟ್ಟರು ಸಹಿತ ವಿ ಸೋಮಣ್ಣ ಅವ್ರ ಚರ್ಚೆ ಶುರುವಾಗಿದೆ, ಬೊಮ್ಮಾಯಿ ಅವ್ರ ಚರ್ಚೆ ಶುರುವಾಗಿದೆ. ಯಾಕಿದು ಏನು ಇವರು ಇದಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಏನು ಕ್ರಮ ತಗೋತಾರೋ, ಏನು ಶಿಸ್ತು ತಗೋತಾರೋ ಅಂತ.